ನಮ್ಮ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ನಿಮ್ಮ ಮೂಲಕ ನಿಮ್ಮ ಎಲ್ಲ ವೀಕ್ಷಕರಿಗೆ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪು ಮಾಡ್ತಾ 79 ವರ್ಷದಲ್ಲಿ ಭಾರತ ಸಾಧಿಸಿರುವಂಥದ್ದು ಅನೇಕ ಸಾಧನೆಗಳನ್ನು ನೆನಪು ಮಾಡ್ತಾ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮ್ಮೆಲ್ಲರ ಒಂದು ಪಾತ್ರ ಇರಲಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಹಿಂದೆ ನಿಖರವಾಗಿ ಸೌಜನ್ಯ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ನಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಅಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಂದು ತನಿಖೆ ಆಗಬೇಕಾಗಿದೆ, ಒಳ್ಳೆ ತನಿಖೆ ಆಗಬೇಕಾಗಿದೆ. ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಡೀತಾ ಇರ್ತಕ್ಕಂಥ SITಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ಏನು ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ. ಆದರೆ ಸೋಷಿಯಲ್ ಮೀಡಿಯಲ್ಲಿ, ಯೂಟ್ಯೂಬ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿನ ಪೋಸ್ಟ್ಗಳು ಅತ್ಯಂತ ಒಂದು ನೋವನ್ನು ಉಂಟಾಗಿದೆ ನಮ್ಮೆಲ್ಲರಲ್ಲೂ. ನಮ್ಮ ಸಮಾಜಕ್ಕೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಇರ್ಬೋದು, ಆ ದೇವಸ್ಥಾನ ಇರ್ಬೋದು, ಭಾಳ ಪುಣ್ಯವಾದಂಥ ಸ್ಥಳ. ಅದ್ರ ಬಗ್ಗೆ ಹೇಳಿನ ಪೋಸ್ಟ್ಗಳು ಹಾಕೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ. ಇದು ಸರ್ಕಾರ ಗಮನಿಸಬೇಕಾಗಿದೆ ಮತ್ತೆ ಸೂಕ್ತವಾದಂಥ ಕ್ರಮನೂ ಕೂಡ ತಗೋಬೇಕಾಗಿರ್ತಕ್ಕಂಥದ್ದು ನಮ್ಮ ಆಸೆ. ಹಿಂದೂ ದೇವಾಲಯಗಳಾಯ್ತು, ಜೊತೆಗೆ ಅರಮನೆಯನ್ನು ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಗಳಿಗೆ ಮುಂದಾಗ್ತಿದೆ. ನೋಡಿ, ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ SIT ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಸ್ಥಳದ ಹಿಂದೆಯಿಂದಾನು ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ವಿ. ಇವತ್ತು ನಡೀತಾ ಇರ್ತಕ್ಕಂಥ SIT ತನಿಖೆಗೂ ಆ ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗೂ ಏನು ಸಂಬಂಧ ಇಲ್ಲ. ಅದನ್ನ ನಾವು ಧರ್ಮಸ್ಥಳದ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳದ ಧಾರ್ಮಿಕ ಒಂದು ಸ್ಥಳ ಇರ್ಬೋದು, ಅದನ್ನ ನಾವು ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಏನು ಸಂಬಂಧ ಸೃಷ್ಟಿ ಮಾಡೋದಂಥದ್ದು ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾಡಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ಹೇಳಿನ ಪೋಸ್ಟ್ಗಳು ಬರ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಇದಕ್ಕೆ ಹಿಂದೆ ಇರುವಂಥದ್ದು ಏನು ಶಕ್ತಿಗಳು ಅಂತ ಈ ಸರ್ಕಾರವನ್ನು ಒಂದು ಒಳ್ಳೆ ತನಿಖೆ ಮಾಡಬೇಕಾಗಿದೆ. ಸೂಕ್ತ ಕ್ರಮನೂ ಕೂಡ ತಗೋಬೇಕಾಗಿದೆ. ಕಾನೂನು ಕ್ರಮನೇ ತಗೋಬೇಕು. ಇನ್ನೇನು ತಗೋಬೇಕು? ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ಮನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ. ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು, ಅದೆಲ್ಲ ಇದು ನೋಡೋಣ, ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ. ಒಂದಂತೂ ನಿಜ, ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು, ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಇಲ್ವೋ ಅದ್ರ ಬಗ್ಗೆ ವರದಿಯಂತೂ ಬರದೇಬೇಕಾಗಿದೆ. ಇದು ಈ ಮಧ್ಯಂತರ ವರದಿಯನ್ನು ನೀವು ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೇವೆ. ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ. ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ. ಸರ್ಕಾರನೂ ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ. ಇಡೀ ನ್ಯಾಯ ಕೊಡುವಾಗ ನಮ್ಮ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡುವಂಥದ್ದು ಏನು ಸಂಸ್ಥೆಗಳಿದ್ದಾವೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಪರಿಗಣಿಸಬೇಕಾಗಿದೆ. ಸಾಮಾನ್ಯವಾಗಿ ಕೂಡ ನ್ಯಾಯವನ್ನು ಕೊಡಬೇಕಾಗಿದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರು ಅಲ್ಲ. ಸರ್, ಇನ್ನೊಂದು ರಾಜಣ್ಣ ಅವರು ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಮತ್ತೆ ಇಡೀ ಇಂಡಿಯಾ ಅಲಯನ್ಸ್ ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದೀವಿ. SP ಒಬ್ಬ ಮಹಿಳಾ MLA ಸತ್ಯವನ್ನು ಮಾತಾಡಿದಕ್ಕೆ SP ಇಂದ ತೆಗೆದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು MLAಗಳು ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆಸಿದ್ದಾರೆ. ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ಅದು ಸತ್ಯನೋ ಇಲ್ವೋ ಅಂತ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಸುಮ್ಮನೆ ಇಲ್ಲದೇ ಇರುವಂಥದ್ದು ಈ SIR ವಿಚಾರ ಇರ್ಬೋದು, ಅವ್ರು ಇರುವಂಥದ್ದು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು, ಇದರಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಬರೀ ಅಪಪ್ರಚಾರ ಮತ್ತು ಅರ್ಧ ಸತ್ಯಗಳು ಮಂಡಿಸುವ ಮೂಲಕ. ಅದ್ರ ಏನು ಸತ್ಯ ಇಲ್ಲ.
ನಿಜವಾದಂಥ ಮಾತು ಅವರ ನಾಯಕರು ಹೇಳ್ತಾ ಇದ್ದಾರೆ. ಅದೇ ಸತ್ಯವನ್ನು ಹೇಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿ. ರಾಜಣ್ಣ ಅನ್ಯಾಯ ಆಯ್ತು, ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ರಾಜಣ್ಣ ಅವ್ರಿಗೆ ಕೇಳಬೇಕಾಗಿದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬೇಕಾಗಿದೆ. ನನ್ನ ಪ್ರಕಾರ ಅವರು ಸತ್ಯವನ್ನು ಹೇಳಿದ್ದಾರೆ, ಅದನ್ನ ನೀವು ಪರಿಗಣಿಸಬೇಕಾಗಿದೆ ಮತ್ತೆ ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ. ಸತ್ಯವನ್ನು ಹೇಳೋದಕ್ಕೆ ಒಬ್ಬ ವ್ಯಕ್ತಿಗೆ ನೀವು ರಾಜೀನಾಮೆ ಕೊಟ್ಟು ರಾಜ್ಯದ ಹಿರಿಯ ನಾಯಕರು ಏನೇ ಇರಲಿ, ಪಕ್ಷ ಬೇರೆ ಇರ್ಬೋದು, ನಾಯಕತ್ವ ಹಿರಿಯ ನಾಯಕರು ಆಗಿದಾದ್ಮೇಲೆ ಅದು ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ರೀತಿಯ ಒಂದು ನೋವಾಗುತ್ತೆ. ಸೊ ಅದು ಒಂದು ಖಂಡನೀಯವಾದಂಥ ಬೆಳವಣಿಗೆ. ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋ ಆರೋಪನ ಕಾಂಗ್ರೆಸ್ ನಿಮಗೆ ಮತ ಕಳ್ಳತನ ಅಥವಾ ಏನೋ ಒಂದು ವೋಟ್ ಚೋರಿ ಆಗಿದ್ರೆ ನಿಮಗೆ 45 ದಿವಸ ಟೈಮ್ ಇದೆ, ನೀವು ಅದನ್ನ ಅಲ್ಲೇ ವ್ಯಕ್ತಪಡಿಸಬೇಕಾಗಿದೆ. ಈಗ ತಮ್ಮದೇ ಆದಂಥ ಏನೋ ಒಂದು ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಮೈಸೂರಲ್ಲಿ ನಿಮಗೆ ನಿರೀಕ್ಷೆ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬಲ್ದಿಲ್ಲದೆ ಇರೋ ಕಾರಣಕ್ಕಾಗಿ ನೀವು 1.5 ವರ್ಷ ಆದಮೇಲೆ ಇಂಥ ನಿರೂಪಣೆಗಳನ್ನು ಶುರು ಮಾಡೋದ್ರಲ್ಲಿ ಏನು ಸತ್ಯನೇ ಇಲ್ಲ ಮತ್ತು ಅದರ ಅವಶ್ಯಕತೆ ಇಲ್ಲ. ಆವತ್ತು ನಡೆದಿರ್ತಕ್ಕಂಥ ಚುನಾವಣೆ ಇರ್ಬೋದು, ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆ ಇರ್ಬೋದು, ಭವಿಷ್ಯದ ಚುನಾವಣೆಗಳಿರ್ಬೋದು, ಎಲ್ಲನೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಾಗಿದೆ, ಒಳ್ಳೆ ಒಂದು ರೀತಿಯಲ್ಲಾಗಿದೆ. ಯಾವುದೇ ರೀತಿಯ ಒಂದು ಇಂಥ ಒಂದು ಬೆಳವಣಿಗೆಗಳು ಇಲ್ಲ, ಮತ್ತೆ ಆವತ್ತು ಕೂಡ ಎಲ್ಲ ರೀತಿ ಸರಿಯಾದ ರೀತಿಯಲ್ಲಿ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.